ಮುಂದಿನ ಸುದ್ದಿಗೆ ಹೋಗೋಣ. ಇವತ್ತು 4ನೇ ತಾರೀಕು. 7ನೇ ತಾರೀಕು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. 7ನೇ ತಾರೀಕು 4 ಲಕ್ಷ ಕೋಟಿ ಮೀರುತ್ತೆ ಈ ಸಲ ಕರ್ನಾಟಕದ ಬಜೆಟ್. ಕುತೂಹಲ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಈ ಸಲ ಎಷ್ಟು ಇಡಬೇಕಾಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡ್ತಾರೆ, ಸಾಲ ಎಷ್ಟಾಗುತ್ತೆ. ಬರ್ತಾ ಇರುವ ಮಾಹಿತಿಯ ಪ್ರಕಾರ 4 ಲಕ್ಷ ಕೋಟಿ ರೂಪಾಯಿ ಮೀರುತ್ತೆ ಬಜೆಟ್. 1.25 ಲಕ್ಷ ಕೋಟಿ, 1,25 ಲಕ್ಷ ಕೋಟಿ, 1,25,000 ಕೋಟಿ, 1.25 ಲಕ್ಷ ಕೋಟಿ ಸಾಲ ಮಾಡಲಾಗುತ್ತಂತೆ. ಕಳೆದ ಸಲ 1,05,000 ಕೋಟಿ ಸಾಲ ಆಗಿದೆ. ಈ ಸಲ 1,25,000 ಕೋಟಿ. ಗ್ಯಾರಂಟಿ ಯೋಜನೆಗಳಿಗೆ ಈ ಸಲವೂ 53,000 ಕೋಟಿ, ಮೀಸಲಾಗಿಡುವ ಸಾಧ್ಯತೆ ಇದೆ. ಬಂಡವಾಳ ವೆಚ್ಚವನ್ನು ಶತಾಯಗತಾಯ ಹೆಚ್ಚು ಮಾಡಬೇಕಾಗಿದೆ ಈ ಸಲ. ಕಳೆದ ಸಲ 55,877 ಕೋಟಿ ಬಂಡವಾಳ ವೆಚ್ಚ. ಈ ಸಲ ಅದನ್ನು 65,000 ಕೋಟಿಗೆ ತೆಗೆದುಕೊಂಡು ಹೋಗಬಹುದು ಅನ್ನಲಾಗ್ತಾ ಇದೆ. ಬಜೆಟ್ನ ಒಟ್ಟು ಗಾತ್ರ 4 ಲಕ್ಷ ಕೋಟಿ ಮೀರುತ್ತಂತೆ. ಅದರಲ್ಲಿ ಸಾಲ 1,25,000 ಕೋಟಿ, 53,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚ 65,000 ಕೋಟಿ ಆಗುವ ಸಾಧ್ಯತೆ ಇದೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.